ರೈತರ ಹೋರಾಟಕ್ಕೆ ತೊಗರಿ ಬೆಳೆ ನಷ್ಟಕ್ಕೆ ತೊಗರಿ ಬೆಳೆ ನಷ್ಟಕ್ಕೆ ಒಂದು ದಿನ ಒಂದು ಹೊಲಕ್ಕೆ ಹೋಗಿ ಒಂದು ಸರ್ವೆ ನಂಬರ್ದಾಗ ಬೀಜ ಬೆಳೆಸಿಲ್ಲ. ಈಗ ಅವರು ಇಡೀ ತಾಲೂಕಿನಲ್ಲಿ ಬೀಜ ಹಂಚ್ತಾರೆ. ನೋಡ್ಕೊಂಡು ಸುಮ್ಮನಿರ್ಬೇಕ ನಮ್ಮ ರೈತರೆಲ್ಲ. ಹೇಳಿ ಆಯ್ತು, ಬೀಜರ ಸರಿಯಾಗಿದಾವ. ಈಗೇನ್ ನೀವು ಅಧಿಕಾರಿಗಳು ಏನ್ ಹೇಳ್ತಾ ಇದ್ದೀರಿ? ಇಲ್ಲ ಹವಾಮಾನ ವೈಪರೀತ್ಯ. ಆಯ್ತಪ್ಪ, ಆಯ್ತು, ನೀವ್ ಹೇಳಿದಂಗೆ ಕೇಳ್ತೀವಿ, ಬಿಟ್ಬಿಡಿ. ಅದು ಬೀಜ ಕಳಪೆ ಬೀಜ ಇಲ್ಲ, ಬಿಟ್ಬಿಡು. ಹವಾಮಾನ ವೈಪರೀತ್ಯದಿಂದ ಹಾಳಾಗೈತೆ ಅಂತ ನೀವು ಒಪ್ಕೋತಿರಲ್ಲ, ಮತ್ತೆ ಕೊಡ್ಸಿರಿ ಪರಿಹಾರ. ಸರ್ಕಾರಕ್ಕೆ ವರದಿ ಕೊಡ್ರಿ. ನಾವೇನ್ ನಿಮ್ಮಿಂದ ಕೇಳ್ತೀವಿ ಅಂದ್ರೆ ಸರ್ಕಾರಕ್ಕೆ ವರದಿ ಕೊಡ್ರಿ. ಇಂತಿಂತ ಕಾರಣಕ್ಕೆ ಬೆಳೆ ಹಾಳಾಗೈತಿ ಅಂತ ಕೊಡಿ, ನಷ್ಟ ಆಗೈತಿ ಅಂತ ಕೊಡಿ. 4-5 ದಿನದಾಗ ಬೆಳಗಾವಿ ಅಧಿವೇಶನ ಚಾಲೂ ಆಗೋದ್ರಾಗ ಸರ್ವೆ ಮಾಡಿ ನಮ್ಮ ರೈತರಿಗೆ ವಾಸ್ತವವಾದ ವರದಿಯನ್ನು ಸರ್ಕಾರಕ್ಕೆ ಕೊಡ್ತೀವಿ, ಒಂದು ಪ್ರತಿ ನಿಮ್ಗೆ ಕೊಡ್ತೀವಿ ಅಂತ ಅನ್ನೋದಾದ್ರೆ ನಾವು 9ನೇ ತಾರೀಕಿಂತ ಕಾಯ್ತೀವಿ ಸರ್. ಇಲ್ಲ ಅಂದ್ರೆ ಧರಣಿ ಮುಂದುವರಿತದೆ. ರೈತರ ಹೋರಾಟಕ್ಕೆ ತೊಗರಿ ಬೆಳೆ ನಷ್ಟಕ್ಕೆ ತೊಗರಿ ಬೆಳೆ ನಷ್ಟಕ್ಕೆ ಒಂದು ದಿನ ಒಂದು ಹೊಲಕ್ಕೆ ಹೋಗಿ ಒಂದು ಸರ್ವೆ ನಂಬರ್ದಾಗ ಬೀಜ ಬೆಳೆಸಿಲ್ಲ. ಈಗ ಅವರು ಇಡೀ ತಾಲೂಕಿನಲ್ಲಿ ಬೀಜ ಹಂಚ್ತಾರೆ. ನೋಡ್ಕೊಂಡು ಸುಮ್ಮನಿರ್ಬೇಕ ನಮ್ಮ ರೈತರೆಲ್ಲ. ಹೇಳಿ ಆಯ್ತು, ಬೀಜರ ಸರಿಯಾಗಿದಾವ. ಈಗೇನ್ ನೀವು ಅಧಿಕಾರಿಗಳು ಏನ್ ಹೇಳ್ತಾ ಇದ್ದೀರಿ? ಇಲ್ಲ ಹವಾಮಾನ ವೈಪರೀತ್ಯ. ಆಯ್ತಪ್ಪ, ಆಯ್ತು, ನೀವ್ ಹೇಳಿದಂಗೆ ಕೇಳ್ತೀವಿ, ಬಿಟ್ಬಿಡಿ. ಅದು ಬೀಜ ಕಳಪೆ ಬೀಜ ಇಲ್ಲ, ಬಿಟ್ಬಿಡು. ಹವಾಮಾನ ವೈಪರೀತ್ಯದಿಂದ ಹಾಳಾಗೈತೆ ಅಂತ ನೀವು ಒಪ್ಕೋತಿರಲ್ಲ, ಮತ್ತೆ ಕೊಡ್ಸಿರಿ ಪರಿಹಾರ. ಸರ್ಕಾರಕ್ಕೆ ವರದಿ ಕೊಡ್ರಿ. ನಾವೇನ್ ನಿಮ್ಮಿಂದ ಕೇಳ್ತೀವಿ ಅಂದ್ರೆ ಸರ್ಕಾರಕ್ಕೆ ವರದಿ ಕೊಡ್ರಿ. ಇಂತಿಂತ ಕಾರಣಕ್ಕೆ ಬೆಳೆ ಹಾಳಾಗೈತಿ ಅಂತ ಕೊಡಿ, ನಷ್ಟ ಆಗೈತಿ ಅಂತ ಕೊಡಿ. 4-5 ದಿನದಾಗ ಬೆಳಗಾವಿ ಅಧಿವೇಶನ ಚಾಲೂ ಆಗೋದ್ರಾಗ ಸರ್ವೆ ಮಾಡಿ ನಮ್ಮ ರೈತರಿಗೆ ವಾಸ್ತವವಾದ ವರದಿಯನ್ನು ಸರ್ಕಾರಕ್ಕೆ ಕೊಡ್ತೀವಿ, ಒಂದು ಪ್ರತಿ ನಿಮ್ಗೆ ಕೊಡ್ತೀವಿ ಅಂತ ಅನ್ನೋದಾದ್ರೆ ನಾವು 9ನೇ ತಾರೀಕಿಂತ ಕಾಯ್ತೀವಿ ಸರ್. ಇಲ್ಲ ಅಂದ್ರೆ ಧರಣಿ ಮುಂದುವರಿತದೆ.